ಇರ್ಬೋದು, ಮೇಬಿ 10 ಇಯರ್ಸ್ ತಿನ್ಸ್ಬೋದು. ಅದಾದಮೇಲೆ ಅವ್ರು ಕಾಲೇಜ್ ಹೋಗ್ತಾರೆ, ಎಂಜಿನಿಯರಿಂಗ್, ಮೆಡಿಸಿನ್, ದೆನ್ ಜಾಬ್. ಆವಾಗ ಒಂದು ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅವ್ರು ಅದೇ ಥರ ತಿನ್ಬೇಕು ಕಂಟಿನ್ಯೂಸ್ ಆಗಿ. ಅವ್ರಿಗೆ ಯಾವಾಗ ಫುಲ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ಟಿ ವಿ ನೋಡಿದಾಗ 30% ಟಿ ವಿಯಲ್ಲಿ ಏನು ತೋರಿಸ್ತಾರೆ? ಅಡ್ವರ್ಟೈಸ್ಮೆಂಟ್ಸ್ ಅಲ್ವಾ? ನೀವು ಯಾವುದೇ ಸೀರಿಯಲ್ ನೋಡಿ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಹೇಳಿ ಹೆಲ್ತಿ ಫುಡ್ ತಿನ್ನಬೇಕು, ಅರ್ಧ ಗಂಟೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಹೇಳ್ತಾರಾ? ಇಲ್ಲ. ಕಿಂಡರ್ ಜಾಯ್ ತಿನ್ನಬೇಕು, ಚಾಕ್ಲೇಟ್ ಆಗಿರುತ್ತೆ, ಬಿಸ್ಕಿಟ್ಸ್ ತಿನ್ನಬೇಕು, KFC ಚಿಕನ್, ಐಸ್ ಕ್ರೀಮ್, ಈ ಥರ ಮಾತ್ರ ಹೇಳ್ತಾರೆ. ಸೊ ಅದೇ ಅವ್ರ ಮೈಂಡ್ಗೆ ಹೋಗುತ್ತೆ. ಅದೊಂಥರ ಸೈನ್ಸ್ ಒಳ್ಳೆ ಪ್ರೋಗ್ರಾಮ್ ಬಂದಳು ನಿಮ್ಮ. ನೀನೇನು ಮಾತಾಡ್ಬೇಡ, ಏನು ಹೇಳ್ತಾಳೆ ನೋಡಿ. ಸೆಕೆಂಡ್ ರೀಸನ್ ಏನಂದ್ರೆ, ನಾವು ಇಷ್ಟೇ ಕ್ವಾಂಟಿಟಿ ತಿಂತೀವಿ. ನೀವು ಹೇಳಿದ್ರೆ ಕ್ವಾಂಟಿಟಿ ನಾವು ಜಾಸ್ತಿ ತಿನ್ಬೋದು, ಬಟ್ ಕ್ವಾಂಟಿಟಿ ಸೇಮ್, ಟೈಮ್ ಡಬಲ್. ಈಗ ನಮಗೆ ಸ್ಲೋ ಆಗಿ, ಯಾಕಂದ್ರೆ ಆ ಸೀರಿಯಲ್ ಪೂರ್ತಿ ನಮಗೆ ಜಾಸ್ತಿ ಟೈಮ್ ಬೇಕಲ್ವಾ? ಸೊ ಅದೇ ಥರ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಅದಕ್ಕೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ಆಲ್ರೈಟ್? ಸೊ ನೋ ಈಟಿಂಗ್ ಇನ್ ಫ್ರಂಟ್ ಆಫ್ ದ ಟಿವಿ. ನೀವು ಇವತ್ತು ಊಟ ಮಾಡ್ತಾ ಇದ್ರೆ ಸ್ಟಾಪ್. ಎಲ್ಲರೂ ಡೈರೆಕ್ಟ್ ಇದ್ರೆ
run into nice student. So I went for that run today. And it was very good. So ಏನಾದರೂ ಮುಂದೆ ಈ ಥರ ಫಿಟ್ನೆಸ್ ಹ್ಯಾಬಿಟ್ ಇರಬೇಕು. ಏನು ಮಹಾ ಹ್ಯಾಬಿಟ್ ಏನು 10 ಕಿಲೋಮೀಟರ್ ಓಡಬೇಕು ಅಂತ ಇಲ್ಲ. ಸುಮ್ಮನೆ ಸ್ಟೆಪ್ಸ್ ಯೂಸ್ ಮಾಡಿ. ಯಾಕೆ ಸುಮ್ಮನೆ ಲಿಫ್ಟ್ ಯೂಸ್ ಮಾಡ್ತೀರಾ? ಆ್ಯಂಡ್ ಹೆಲ್ಗೆ ಕೂತ್ಕೊಳ್ಳುವಾಗ ಓಕೆ ಇವಾಗ ದೇವರಿಗೆ ನೀವೆಲ್ಲರೂ ನಮಸ್ಕಾರ ಮಾಡ್ತೀರಾ. ಅದೇ ಆ ನಮಸ್ಕಾರ ನಾವೆಲ್ಲ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡುವಾಗ ಒಂಥರ ನಮಸ್ಕಾರ ಮಾಡಿ ಫುಲ್ ಡೌನ್. ಸೊ ದಟ್ ಸೆಲ್ಫ್ ಇಸ್ ಒನ್ ಎಕ್ಸಸೈಸ್. ದಟ್ ಇಸ್ ಗುಡ್. ಆ್ಯಂಡ್ ನಾವು ಕೆಳಗಡೆ ಕೂತ್ಮೇಲೆ ವಿ ಶುಡ್ ಗೆಟ್ ಅಪ್ ವಿತೌಟ್ ಹೋಲ್ಡಿಂಗ್. ಸ್ಮಾಲ್ ಥಿಂಗ್ಸ್ ಎವ್ರಿ ಡೇ ವೆನ್ ವಿ ಡೂ ದೆನ್ our muscles become stronger. ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ. ಮುಂಚೆ ಎಲ್ಲ ನಾವು ಸ್ಕ್ವಾಟಿಂಗ್ ಪೊಸಿಷನ್, ಈ ಪೊಸಿಷನಲ್ಲಿ ಕೂತ್ಕೊಂಡು ಯೂಸ್ ಟು ಡೂ ಸೋ ಮಚ್ ಆಫ್ ವರ್ಕ್. ಮತ್ತು ಇಂಡಿಯನ್ ಟಾಯ್ಲೆಟ್ ಇವಾಗೆಲ್ಲ ಅದಿಲ್ಲ, ಬರೀ ಎಲ್ಲ ಸಿಟಿಂಗ್ ವೆಸ್ಟರ್ನ್ ಕಲ್ಚರ್. ಈಗ ಈ ಥರ ಕೂತ್ಕೊಂಡು ಈ ಥರ ನಿಂತ್ಕೊಳ್ಳೋಕ್ಕೇನು ಎಷ್ಟು ಚೆನ್ನಾಗಿ ಆಗಲ್ಲ. ಬಟ್ ವಿ ಶುಡ್ ಚೇಂಜ್ ದಟ್. ಸ್ಟ್ರೆಂತ್ ಬರಬೇಕು. ಫೈನ್. ಸೊ connect. Before I used to not speak so much to my children, but ivaga I start connecting with them and with all my sweet patience. And most important, ನಮ್ಮ ಸರ್ಟಿಫಿಕೇಟ್ಸ್ ಗಿಂತ ಜಾಸ್ತಿ ಅವ್ರು ಕೊಡೋ ಕಾರ್ಡ್ಸ್ ನಮ್ಮ ಒಪಿನಿಯನ್ಗೆ ಐ ಲವ್ ಇಟ್. ಆ್ಯಂಡ್ ಅವ್ರು ಬಂದು ಚೆಕ್ ಮಾಡ್ತಾರೆ, ನನ್ನ ಕಾರ್ಡ್ ಇನ್ನೂ ಇದೆಯಾ ಅಲ್ಲಿ, ಬೇರೆ ಅವ್ರದ್ದು ಕಾರ್ಡ್ ಬಂದಿದೆಯಾ ಅಂತ. ಅವರೆಲ್ಲ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕೊಡ್ತಾರೆ. ಅದು ಬಹಳ ಹೆಮ್ಮೆಯ ವಿಷಯ. ಸೊ ಎಲ್ಲರಿಗೂ ಒಂದು ಕ್ವೆಶ್ಚನ್ ಇರುತ್ತೆ, ಇಮ್ಯುನಿಟಿಯನ್ನು ಬೆಳೆಸಬೇಕಾದ್ರೆ ಹೇಗೆ ಅಂತ. ಈ ಥರ ಸಿರಪ್ಸು ಮ್ಯಾಜಿಕ್ ಟಾನಿಕ್ ಇಮ್ಯುನಿಟಿಯನ್ನು ಬೆಳೆಸಬೇಕಂದ್ರೆ ನಾವು ಕರೆಕ್ಟಾಗಿ ನಮ್ಮ ಜೀವನ ಶೈಲಿ ಇರಬೇಕು. ನಮ್ಮ ಊಟ ಆಟ ಸಂಪರ್ಕ ಕರೆಕ್ಟಾಗಿದ್ದರೆ ಎವ್ರಿಥಿಂಗ್ ವಿಲ್ ಗೋ ಗುಡ್. ಸೊ ಆ ಲೈಫ್ ಸ್ಟೈಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ಸ್ಟಾಗ್ರಾಮ್ಗೆ ನನ್ನ ಪೇಜ್ ಇದೆ. ಈಗ ಸದ್ಯಕ್ಕೆ ಇಂಗ್ಲೀಷಲ್ಲಿದೆ, ಕನ್ನಡ ಮಾಡ್ತೀನಿ. ಅಷ್ಟು ಚೆನ್ನಾಗಿಲ್ಲ, ಬಟ್ AI ತಗೋತೀನಿ. ಬೆಟರ್ ಎವ್ರಿ ವೀಕ್ ಒನ್ ಇಂಪಾರ್ಟೆಂಟ್ ರೀಲ್. ದ ಪೇಜ್ ಇದೆ ಸುಪೂಜಾ ಚಂದ್ರಶೇಖರ್. ಆ್ಯಂಡ್ ಅದರಲ್ಲಿ ಯಾವ ಥರ ಎಣ್ಣೆ ಯೂಸ್ ಮಾಡಬೇಕು, HPV ವ್ಯಾಕ್ಸಿನ್ ಕೊಡಬೇಕಾ ಇಲ್ವಾ, ಗೌರ್ಮೆಂಟ್ ವ್ಯಾಕ್ಸಿನ್ ಕರೆಕ್ಟಾ, ಪ್ರೈವೇಟ್ ವ್ಯಾಕ್ಸಿನಾ, ಗೌರ್ಮೆಂಟಲ್ಲಿ ಕೊಟ್ಟಿದ್ರೆ ಪ್ರೈವೇಟ್ ಎಷ್ಟು ವ್ಯಾಕ್ಸಿನ್ ತಗೋಬೇಕು, ಎವ್ರಿ ಸ್ಮಾಲ್ ಥಿಂಗ್ ನಿಮಗೆ ಬರೋ ಡೌಟ್ಸ್ ಎಲ್ಲ ಅಲ್ಲಿ ಕ್ಲಿಯರ್ ಮಾಡ್ತೀವಿ. ಓನ್ಲಿ 2 minutes ಅಲ್ಲಿ ನನಗೆ ಒನ್ಸ್ ಅ ವೀಕ್ ಏನಾದರೂ ಒಂದು ಅಪ್ಡೇಟ್ ಇರುತ್ತೆ.